ಅಲ್ಲಿ ತೋರಿಸಿದ್ನಲ್ಲ ಸ್ಟ್ಯಾಚ್ಯೂ, ಇದು ವಶಿಷ್ಠರ ಆಶ್ರಮದಲ್ಲಿ ವಶಿಷ್ಠರ ಗುರುಕುಲದಲ್ಲಿ ರಾಮ ಮತ್ತು ನಿಷಾದ್ ರಾಜ, ಬೇಡರ ರಾಜ ಗುಹ ಇಬ್ರು ಸಹಪಾಠಿಗಳು. ಅವ್ರ ಸ್ಟ್ಯಾಚ್ಯೂ ಅದೇ ಪಾರ್ಕ್ ಇದು. ಅಲ್ಲಿಂದ ದೇವಸ್ಥಾನದಿಂದ ಇಲ್ಲಿಗೆ ಬಂದರೆ ಪೂರ್ತಿ ಪಾರ್ಕೆ ಇದು. ನಿಷಾದ್ ರಾಜ್ ಪಾರ್ಕೆ ಶೃಂಗವೇರಪುರದಲ್ಲಿ. ಅದ್ರ ಒಳಗೆ ಹೋಗೋಣ, ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಅಲ್ಲಿ ಒಳಗಡೆ ಚೆನ್ನಾಗಿದೆ ತುಂಬ ಪಾರ್ಕ್, ದೊಡ್ಡ ಪಾರ್ಕು. ಹೂತೋಟ ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ಹೂವು ಎಷ್ಟು ಸುಂದರವಾಗಿದೆ. ನೋಡಿ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ. ರಾಮ ಮತ್ತೆ ಗುಹಂದು. ಈ ಕಡೆ ಬಂದಾಗ ಶೃಂಗವೇರಪುರಕ್ಕೆ ಎಲ್ಲರೂ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀರಾಮಚಂದ್ರ, ಸೀತಾಮಾತೆ, ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀರಾಮಚಂದ್ರ ಪ್ರಭು, ಸೀತಾಮಾತೆ, ಲಕ್ಷ್ಮಣ ಮತ್ತು ಪುರ ಜನರು ಅವನ ಹಿಂದೆನೇ ಬರ್ತಾರಲ್ಲ, ನಾವು ಬರ್ತೀವಿ ನಿನ್ನ ಜೊತೆನೇ ಅರಣ್ಯಕ್ಕೆ ಅಂತ. ಅದು ಎಷ್ಟು ಚೆನ್ನಾಗಿದೆ. ಶೃಂಗವೇರಪುರ ಪಾರ್ಕಲ್ಲಿ ಇದು ಚಿತ್ರಕೂಟದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಸ್ವಲ್ಪ ದಿನಗಳ ಕಾಲ ಮಾತ್ರ ವಾಸ ಮಾಡ್ತಾರೆ. ಭರತ ಬಂದು ಪಾದುಕೆಗಳನ್ನು ತಗೊಂಡು ಹೋದ್ಮೇಲೆ ಇನ್ನು ನನ್ನ ಅಯೋಧ್ಯೆಗೆ ಹತ್ತಿರವಾಗಿದೆ ಚಿತ್ರಕೂಟ. ಭರತ ಹೀಗೆ ಮನಸ್ಸು ಬದಲಾಯಿಸಿ ಬರ್ತಾನೆ ಇರ್ತಾನೆ ಅಂತ, ಪುರವಾಸಿಗಳು ಬರ್ತಾರೆ ಅಂತ ಅಲ್ಲಿಂದ ರಾಮ ಹೊರಡ್ತಾನೆ. ಅದರದ್ದು ಇಲ್ಲಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಲ್ಲೆಲ್ಲ. ಇದು ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಕತೆ, ಆಗ ಮೆಟ್ಲೆ ಹತ್ತುತ್ತಾ ನನಗೆ ಏದುಸಿರು ಬಂತು, ಹೇಳೋಕ್ಕಾಗಲಿಲ್ಲ ಕರೆಕ್ಟಾಗಿ. ಅದೇ ಗುಹನಿಂದ ಬೀಳ್ಕೊಂಡು ಗುಹನ ಜೊತೆಲೇ ರಾಮ ಚಿತ್ರಕೂಟಕ್ಕೆ ಹೊರಟಾಗ ಈ ಕೇವಟ್ ಇವನು ದೋಣಿ ನಡೆಸೋನು ಅಂಬಿಗ, ಇವನು ನಯ್ಯಾನ ರೆಡಿ ಮಾಡಿ ಕೊಡ್ತಾನೆ ದೋಣಿನ. ಆಗ ಹತ್ತಕ್ಕೆ ಬಿಡಲ್ಲ. ಯಾಕೆ ಅಂತ ಕೇಳಿದಾಗ, ನಿನ್ನ ಪಾದ ಸೋಕಿ ಕಲ್ಲು ಸ್ತ್ರೀ ಆಯಿತು, ಅಂದರೆ ಅಹಲ್ಯ ಕಥೆ ನಾವು ಹೇಳೋದು. ಇನ್ನು ನೀನು ನನ್ನ ನೀರೊಳಗೆ, ನನ್ನ ದೋಣಿ ಒಳಗೆ ಕಾಲಿಟ್ರೆ ಏನಾಗುತ್ತೋ ಯಾರಿಗೂ ಗೊತ್ತು. ಆದ್ದರಿಂದ ಫಸ್ಟು ನಾನು ನಿನ್ನ ಪಾದ ಪೂಜೆ ಮಾಡಿ ಆ ನೀರು ಕುಡಿತೀನಿ. ನಾನೇನು ಆಗಲಿಲ್ಲ ಅಂದರೆ, ಬದಲಾಗಲಿಲ್ಲ ಅಂದರೆ ನೀನು ದೋಣಿ ಹೋಗ್ಬೋದು ಅಂತಾನೆ. ಅಂದರೆ ಅವನು ಮಾಡೋದು ಪ್ಲ್ಯಾನು ರಾಮನ ಪಾದ ಪೂಜೆ ಮಾಡೋ ಪುಣ್ಯ ಪಡೆಯೋಕ್ಕೆ, ಪಾದ ಪೂಜೆಯ ಅವಕಾಶ ಪಡೆಯೋಕ್ಕೆ ಆ ರೀತಿ ಹೇಳ್ತಾನೆ. ಪಾದ ಪೂಜೆ ಮಾಡಿ ಆಮೇಲೆ ಅವನ ಪಾದದ ನೀರನ್ನು ಕುಡಿದು ಪ್ರೋಕ್ಷಿಸ್ಕೊಂಡು ದೋಣಿಗೆ ಬಿಡ್ತಾನೆ. ಆಗ ಸೀತೆಯ ಕೈಯಿಂದ ಒಂದು ಉಂಗುರನ ತೆಗೆದು ರಾಮ ಅಂಬಿಗಂಗೆ ಕೊಡಕ್ಕೆ ಹೋಗ್ತಾನೆ ಕೇವಟ್ಟಿಗೆ. ಅವನು ಇಸ್ಕೊಳ್ಳಲ್ಲ. ಇದನ್ನು ನಾನು ನಿನ್ನ ಹತ್ರ ಇಸ್ಕೋಬೇಕಾ, ನಿನ್ನ ಪಾದ ಪೂಜೆನೇ ನನಗೆ ದೊಡ್ಡ ಉಡುಗೊರೆ ಅಂತಾನೆ. ಅದೇ ಉಂಗುರ ರಾಮನ ಹತ್ರನೇ ಉಳಿಯುತ್ತೆ. ಅದೇ ಉಂಗುರನ ಮುಂದೆ ಹನುಮಂತನ ಕೈಲಿ ಕೊಟ್ಟು ರಾಮ ಈ ಉಂಗುರನ ಕೊಟ್ಟು, ಹೀಗೆ ಅಂಬಿಗಂಗೆ ಕೊಟ್ಟ ಉಂಗುರ ನನ್ನ ಹತ್ರ ಉಳಿದಿದ್ದು ಅಂತ ತೋರಿಸು, ಹನುಮಂತ ನಿನ್ನ ನಂಬ್ತಾಳೆ ಸೀತೆ ಅಂತ ಕೊಡೋದು. ಇದು ಚೆನ್ನಾಗಿದೆ ತುಂಬ ಮಾಡಲು ನೋಡಿ.